ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇಂದ್ರ ಮಂತ್ರಿಯಾಗಿ ಕುಮಾರಸ್ವಾಮಿ ಅವರಿಂದ ಮತ್ತೊಂದು ಬಿಗ್ ಸ್ಟೆಪ್, ಅದು ಕೂಡ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಈ ಹೊತ್ತಲ್ಲಿ ಕೈ ಸರ್ಕಾರದ ವಿರುದ್ಧ ಸ್ಫೋಟಕ ದಾಖಲೆಯೊಂದನ್ನು ಹೊರಗಿಟ್ಟು ಇದನ್ನು ಯಾರಿಗೆ ಕೊಡೋದಕ್ಕೆ ಹೊರಟಿದ್ದೀರಿ ಅಂತ ಸವಾಲೆಸ್ತಿದ್ದಾರೆ ಸಿದ್ದರಾಮಯ್ಯ ಮತ್ತು ಕೆಲವು ಮಿನಿಸ್ಟರ್ಸ್. ಜಾತಕವನ್ನು ಹೊರಗಡೆ ಇಡ್ತೀನಿ, ಇಷ್ಟು ದೊಡ್ಡ ಕೆಲಸವನ್ನು ಮಾಡೋದಕ್ಕೆ ಹೊರಟಾಗ ಅಡ್ಡಗಾಲು ಹಾಕಿದವ್ರು ಯಾರು, ಹಾಗಾದರೆ ಉತ್ತರಿಸಿ ಅಂತ ಈಗ ಸೆಡ್ ಹೊಡೆದಿರೋದು ರಾಜ್ಯ ಸರ್ಕಾರ ಕೇಂದ್ರದ ನಡುವೆ ಮತ್ತೊಂದು ದೊಡ್ಡ ಜಟಾಪಟಿಗೆ ಸಾಕ್ಷಿ ಆಗ್ತಾ ಇದೆ. ಇದು ಮಾಹಿತಿ ನಿಮ್ಮ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆಂಧ್ರದ ಬೃಹತ್ ಸ್ಟೀಲ್ ಕಾರ್ಖಾನೆಯೊಂದರ ಬಾಗಿಲು ಹಾಕೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ, ಖಾಸಗಿಯವರ ಪಾಲಾಗೋದಕ್ಕೆ ಬಿಡಲ್ಲ ಅಂತ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗ್ತಾ ಇದ್ದ ಹಾಗೆ ಇಟ್ಟಂತಹ ದೊಡ್ಡ ಹೆಜ್ಜೆ. ಯಾಕಂದರೆ ಈಗಾಗಲೇ ಇದು ಸಿಕ್ಕಾಪಟ್ಟೆ ಲಾಸಲ್ಲಿದೆ, ಇಲ್ಲಿ ಏನು ಮಾಡಿದ್ರೂ ವ್ಯರ್ಥ ಅಂತ ಅಧಿಕಾರಿಗಳೇ ರಿಪೋರ್ಟ್ ಕೊಟ್ಟಿರುವಾಗ ಮಂತ್ರಿ ಆಗ್ತಾ ಇದ್ದ ಹಾಗೆ ಕುಮಾರಸ್ವಾಮಿ ಅವರು ಹೇಳ್ಕೊಳ್ಳುವಂಥ ಲಾಸ್ ಏನೂ ಇಲ್ಲ, ಇದರಲ್ಲೇನೋ ಒಂದು ಹುನ್ನಾರ ಇದೆ, ಲಾಭ ಮಾಡಿಕೊಳ್ಳುವಂಥದ್ದು. ಈ ವಿಜಾಗ್ ಸ್ಟೀಲ್ ಪ್ಲ್ಯಾಂಟ್ನ ಆಸ್ತಿ ಎಷ್ಟು ಸಾವಿರ ಕೋಟಿ ಇದೆ, ಇದನ್ನು ಇಷ್ಟು ಕಡಿಮೆ ಬೆಲೆಗೆ ಖಾಸಗಿಯವ್ರಿಗೆ ಕೊಡೋದಕ್ಕೆ ಹೊರಟಿರೋ ಕಾರಣ ಏನು ಅಂತ ಸೀಕ್ರೆಟನ್ನು ಹೊರಗೆ ತೆಗೆದು ಯಾರು ಏನಂದರೂ ಕೇಳಲ್ಲ ಅಂತ ಹೇಳಿದ್ದು ಸದ್ದಾಯಿತು. ಆದರೆ ಕಾಂಗ್ರೆಸ್ನವರು ಮೊನ್ನೆ ಅಷ್ಟೇ ನೋಡಿದ್ದೀವಿ, ಸುಮಾರು ಜನ ಪ್ರಮುಖರೆಲ್ಲ ವಾಗ್ದಾಳಿ ನಡೆಸಿದರು. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗ್ತಾ ಇದ್ದ ಹಾಗೆ ಈಗ ಒಂದು 3-4 ಕಾರ್ಖಾನೆಗಳ ಖಾಸಗೀಕರಣಕ್ಕೆ ಕೈ ಹಾಕಿದೆ. ಅದಕ್ಕೆ ರಾಜ್ಯಸಭೆಯಲ್ಲಿ ಉತ್ತರಿಸಿದ್ದಾರೆ, ಖಾಸಗೀಕರಣ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಕೆಲವು ಅಂತ ಜಯರಾಮ್ ರಮೇಶ್ ಅವರು ವಾಗ್ದಾಳಿ ನಡೆಸಿದ್ದು. ಇದು ಕಾರ್ಖಾನೆಗಳ, ಕೈಗಾರಿಕೆಗಳ ಉಸಿರುಗಟ್ಟಿಸುವಂಥ ಹುನ್ನಾರ, ಮೋದಿ ಸರ್ಕಾರ ಏನೋ ಲಾಬಿ ಮಾಡ್ತಾ ಇದೆ ಅಂತೆಲ್ಲ ತಿರುಗೇಟ್ಕೊಟ್ರು. ಸ್ಟೀಲ್ ಮಿನಿಸ್ಟರ್ ಆನ್ಸರ್ನೇ ಹಿಡ್ಕೊಂಡು ಈ ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟನ್ನು ಸೇರಿದಂತೆ ದೊಡ್ಡ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಮುಗಿಬಿದ್ದಿದ್ದನ್ನು ನೋಡಿದ್ವಿ ನಾವು. ಈಗ ಜಯರಾಮ್ ರಮೇಶ್ ಮತ್ತು ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ಗೂ ತಿರುಗಿ ಇಟ್ಕೊಟ್ಟಿರುವಂಥ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ದೊಡ್ಡದೊಂದು ಹೆಜ್ಜೆ ಇಡೋದಕ್ಕೆ ಮತ್ತು ಇಡೀ ದೇಶಕ್ಕೆ ಅದರಿಂದ ಲಾಭವಾಗೋದಕ್ಕೆ ಪ್ಲ್ಯಾನನ್ನು ರೂಪಿಸಿದರೆ ಸರ್ಕಾರ ಯಾವ ರೀತಿ ದಾರಿಯನ್ನು ಹಿಡಿದಿದೆ ನೋಡಿ, ಉತ್ತರಿಸ್ತೀರಾ ಇದಕ್ಕೆ ಅಂತ ತಿರುಗಿ ಇಟ್ಟುಕೊಟ್ಟಿರೋದು. ಜಟಾಪಟಿ ಶುರುವಾಗಿದೆ. ಮಿನಿಸ್ಟರ್ ಕೂಡ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಬೇರೆ ಯಾವುದೂ ಅಲ್ಲ, HMT ಸಂಬಂಧಪಟ್ಟಂತೆ ಅವರು ಹೇಳ್ತಾರೆ, ಬೇರೆ ನಾನಿನ್ನೂ ಅದಕ್ಕೆ ಬಲ ತುಂಬುವ ಕೆಲಸ ಶುರು ಮಾಡಿಲ್ಲ, ಪ್ರಾಜೆಕ್ಟ್ ಕೈಗೆತ್ಕೊಳ್ಬೇಕು ಅಂತ ಯೋಚಿಸ್ತಿದ್ದೀನಿ. ಜಸ್ಟ್ ಅಲ್ಲಿಗೆ ಎಂಟ್ರಿ ಕೊಟ್ಟು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದ ಹಾಗೆ ಶೇರ್ ವ್ಯಾಲ್ಯೂ ಡಬಲ್ ಆಗಿದೆ. ಕುಮಾರಸ್ವಾಮಿ ಅವರು ಹೇಳ್ತಿರೋದು HMTಗೆ ಬಲ ತುಂಬುವಂಥ ಯೋಜನೆಗಿನ್ನೂ ಚಾಲನೆ ಕೊಟ್ಟಿಲ್ಲ, ಇಷ್ಟಕ್ಕೇನೆ ಇಷ್ಟು ದೊಡ್ಡ ಬಲ ಬಂದಿದೆ. ಆದರೆ ಸರ್ಕಾರ ಮಾತ್ರ ಅರಣ್ಯ ಭೂಮಿ ಅನ್ನುವ ನೆಪ ಹೇಳಿ ಅಲ್ಲಿ ನಮಗೆ ಅಭಿವೃದ್ಧಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಸಲಿಗೆ ಸಬ್ ಕಮಿಟಿ ರಿಪೋರ್ಟ್ ಆಗಿದೆ, ಸರ್ವೆ ಆಗಿದೆ, ಅದೆಲ್ಲದರಲ್ಲೂ ಇಲ್ಲಿ ಅರಣ್ಯ ಭೂಮಿ ಅಲ್ಲ ಅಂತ ವರದಿ ಇದ್ದರೂ ಕೂಡ ಯಾರದ್ದೋ ಪಾಲಾಗೋದಿಕ್ಕೆ ಪ್ಲ್ಯಾನ್ ಆಗಿದೆ. ಯಾರಿಗೆ ಕೊಡೋದಕ್ಕೆ ಹೊರಟಿದ್ದೀರಿ ಈ ಭೂಮಿಯನ್ನು? ಅಕ್ವೈರ್ ಮಾಡಿ, ಅರಣ್ಯ ಭೂಮಿಯನ್ನು ಅಕ್ವೈರ್ ಮಾಡುವ ಮೂಲಕ ಬೇರೆ ಬೇರೆಯವರಿಗೆ ಲಾಭ ಮಾಡಿಕೊಡೋದಕ್ಕೆ ಮಿನಿಸ್ಟರ್ ಮುಂದಾಗಿದ್ದಾರೆ ಅಂತ ಈಶ್ವರ್ ಖಂಡ್ರೆ ಅವರ ವಿರುದ್ಧ ಗುಡುಗಿದ್ದಾರೆ, ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಕುಮಾರಸ್ವಾಮಿ ಅವರು. ಇದು ಗ್ರಾಂಟೆಡ್ ಲ್ಯಾಂಡ್ಗೆ ದುಡ್ಡು ಕಟ್ಟಿದ್ದಾರೆ, ಪುಕ್ಕಟ್ಟೆ ತಗೊಂಡಿಲ್ಲ. ಇದನ್ನು ಎಲ್ಲ ಕ್ಲಾರಿಟಿ ಇದೆ. ಇದು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ಈಗ ನೀವು ಬಂದಿದ್ದೀರಲ್ಲಪ್ಪ ಕುಮಾರಸ್ವಾಮಿ ಈ ಒಂದು ಆಫೀಸಿಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ ತಕ್ಷಣಲೇ 45 ರೂಪಾಯಿ ಇದ್ದಿದ್ದು ಶೇರ್ ವ್ಯಾಲ್ಯೂ 92 ರೂಪಾಯಿಗೆ ಏರಿಕೆ ಆಗೋಯ್ತು. ನಾನು ಇನ್ನೂ ಏನು ಇದಕ್ಕೆ ಜೀವ ಕೊಟ್ಟಿಲ್ಲ, ನಾನು ಜಸ್ಟ್ ಎಂಟ್ರಾಗಿ ಹೋಗಿದ್ದಕ್ಕೆ 45 ರೂಪಾಯಿ ಶೇರ್ ವ್ಯಾಲ್ಯೂ ಇದ್ದು 92 ರೂಪಾಯಿಗೆ ಹೋಯ್ತು. ನಾವೇನು ಕಾಯಕಲ್ಪ ಕೊಟ್ಟಿಲ್ಲ. ಇಲ್ಲೆಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಇದು ಏನೇನಿದೆ ಅಂತೇಳಿ ಈಗ ನಿಮಗೆ ಕಣ್ತರಿದೆಯಲ್ಲಪ್ಪ ಈಶ್ವರ್ ಖಂಡ್ರೆ ಅವರೇ, ತಿಂತೇಗಿದಾರಲ್ಲ. ಇದು ಕೇಂದ್ರ ಸರ್ಕಾರ HMT ಅವರಿಗೆ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಈ ಲ್ಯಾಂಡನ್ನು ಅವ್ರಿಗೆ ಕೊಡಬೇಕು ಅನ್ನೋ ತೀರ್ಮಾನ ಆಯಿತು. ಇದಕ್ಕೆ NOC ಕೇಳಿದ್ರೆ NOC ಕೊಡೋದಿಲ್ಲ. NOC ಕೊಡೋದು ಯಾರಿಗೆ? ಈಶ್ವರ್ ಖಂಡ್ರೆ ಅವರೇ ಕಮಿಟಿ ಸರ್ವೆ ಮಾಡೋದ್ರಲ್ಲ, ಸರ್ವೆ ಕಂಡಕ್ಟ್ ಬೈ
subcommittee and submitted its report, it is clearly found that no forest nature is existing in the land and is of an urban character with factory, township, buildings, hospitals, roads, etc. over the same. ಇವತ್ತು ಖಾಲಿ ಜಾಗ ಅಕ್ವೈರ್ ಮಾಡ್ಕೊಳ್ಳೋಕೆ ಹೇಳೋರಿಗೆ ಅರ್ಜೆಂಟ್ ತರಾತುರಲ್ಲಿ. ಯಾರಿಗೆ ಕೊಡೋಕ್ಕೆ ಈಶ್ವರ್ ಕಂಡ್ರೆ? ಯಾರಿಗೆ ಕೊಡೋದಕ್ಕೆ ತರಾತುರಿಲಿ ನೆನ್ನೆ ಆದೇಶ ಮಾಡಿದ್ದೀರಿ? ಹಾಗಾದರೆ ಸರ್ವೆ ರಿಪೋರ್ಟ್ಗೆ ಬೆಲೆ ಇಲ್ವಾ? ಸರ್ವೆಯಲ್ಲಿ ಹೇಳ್ತಿರೋದೊಂದು, ನೀವು ಹೇಳ್ತಿರೋದೊಂದು. ಏನು ಮಾಡೋದಕ್ಕೆ ಹೊರಟಿದ್ದೀರಿ? ಯಾರಿಗೆ ಈ ಭೂಮಿಯನ್ನು ಲಾಭ ಮಾಡಿಕೊಡೋದಕ್ಕೆ ಹೊರಟಿದ್ದೀರಿ ಅಂತ ಮುಗಿಬಿದ್ದಿರೋದು. HMT ಇಡೀ ದೇಶಕ್ಕೆ ಎಷ್ಟು ದೊಡ್ಡ ಬಲವಾಗಬಲ್ಲದು, ಆದರೆ ಬೇಕಂತಾನೆ ದ್ವೇಷ ರಾಜಕಾರಣ ಮಾಡಿ ಅಡ್ಡಗಾಲು ಹಾಕ್ತಿದ್ದಾರೆ ಅಂತ. ಅದಕ್ಕೆ ಈಶ್ವರ್ ಖಂಡ್ರೆ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಅವರು ಮಂತ್ರಿ, ರಾಜ್ಯದಲ್ಲಿ ನಾನು ಮಂತ್ರಿ, ದ್ವೇಷ ರಾಜಕಾರಣ ಮಾಡುವಂಥ ಮಾತೇ ಇಲ್ಲ. ಕುಮಾರಸ್ವಾಮಿ ನನ್ನ ವಿರುದ್ಧ ಮಾತಾಡಿದ್ದಾರೆ. ಕುದುರೆಮುಖ ಕಂಪನಿಗೆ ಗಣಿಗಾರಿಕೆ ನಾನು ಕೊಟ್ಟಿಲ್ಲ, ಅದಿರು ಕಂಪನಿಯವರು ಪರಿಸರಕ್ಕೆ ಹಾನಿ ಮಾಡಿದ್ರು, ರಾಜ್ಯ ಸರ್ಕಾರಕ್ಕೂ ಹಣ ಕಟ್ಟಬೇಕಾಗಿದೆ, ಅದೆಲ್ಲ ನೋಡಿ ಟಿಪ್ಪಣಿ ಕೊಟ್ಟಿದ್ದೀನಿ ಅಷ್ಟೇ. ಇನ್ನು HMT ಪ್ರದೇಶದಲ್ಲಿ ಅರಣ್ಯ ಭೂಮಿ ಇದೆ, ಅದಕ್ಕೂ ನಾನು ಟಿಪ್ಪಣಿ ಕೊಟ್ಟಿದ್ದೀನಿ. HMTಗೆ ಕೊಟ್ಟಿರುವ ಭೂಮಿ ಅರಣ್ಯದ್ದಾಗಿದೆ. ಕುಮಾರಸ್ವಾಮಿ ಅವರು ಹೇಳ್ತಿರೋದು ರಿಪೋರ್ಟ್ ಇಟ್ಟು, ದಾಖಲೆ ಇಟ್ಟು. ಈ ಸರ್ವೆ ರಿಪೋರ್ಟ್ ಏನು ಹೇಳಿದೆ? ಹಾಗಾದರೆ ಇದೇನು ಅರಣ್ಯ ಭೂಮಿ ಅಲ್ಲ ಅನ್ನೋದನ್ನು ಒತ್ತಿ ಹೇಳಿದೆ. ಆದರೂ ಕೂಡ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ದು ಈಶ್ವರ್ ಖಂಡ್ರೆ ಅವರು. ಪರಿಸರ ಹೋರಾಟಗಾರರಿಂದಾನೇ ದೂರು ಬಂದಿತ್ತು, ಅರಣ್ಯ ಭೂಮಿಯಾಗಿದೆ ಅದು. HMTಗೆ ಹೋಗಿ ನಾನು ವಾಚ್ ಖರೀದಿ ಮಾಡಿದ್ದೀನಿ, ನಮಗೇನು ಪ್ರೀತಿ ಇಲ್ವಾ ಅಥವಾ ಅಭಿವೃದ್ಧಿ ಆಗಬೇಕಂತಿಲ್ವಾ ಅಂತ ಅವರು ತಿರುಗೇಟು ಕೊಡ್ತಿರೋದು. 1896ರಲ್ಲಿಯೇ ಗೆಜೆಟ್ ಪ್ರತಿ ದಾಖಲಾಗಿದೆ, ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಈಗ ವಾದ ಮಾಡ್ತಿದ್ದಾರೆ. ದಾನದ ಭೂಮಿ ಖರೀದಿಗೆ ಅವಕಾಶ ಇಲ್ಲ, ಅರಣ್ಯೇತರ ಉದ್ದೇಶಕ್ಕಾದರೆ ಡಿನೋಟಿಫೈ ಮಾಡಬೇಕಾಗತ್ತೆ. ಡಿನೋಟಿಫೈ ಮಾಡದೆಯೇ ಅರಣ್ಯ ಭೂಮಿಯನ್ನು ಹಸ್ತಾಂತರ ಮಾಡೋದಕ್ಕೆ ಆಗಲ್ವಲ್ಲ? ರೂಲ್ಸ್ ಗೊತ್ತಿಲ್ವಾ ನಿಮಗೆ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಇದೆಯಲ್ಲ ಅಂತ ಈಶ್ವರ್ ಖಂಡ್ರೆ ಅವರು ಈಗ ತಿರುಗೇಟು ಕೊಟ್ಟಿದ್ದಾರೆ. ಸೊ ಕುಮಾರಸ್ವಾಮಿ ಮತ್ತು ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ಶುರುವಾಗಿದೆ. ಹಿಂದೆ ಸೆಮಿಕಂಡಕ್ಟರ್ ಸಂಬಂಧಪಟ್ಟಂತೆ ಕೂಡ MB ಪಾಟೀಲ್ರು ಕುಮಾರಸ್ವಾಮಿ ನಡುವೆ ಜಟಾಪಟಿ ಆಗಿತ್ತು. ಗುಜರಾತ್ಗೆ ಹೋಗುತ್ತೆ, ಕರ್ನಾಟಕಕ್ಕೆ ತರಲ್ಲ ಅಂತ ಹೇಳ್ತಿರಲ್ಲ, ಅಲ್ಲಿ ಕೊಟ್ಟಂಥ ತೆರಿಗೆ ವಿನಾಯಿತಿ ಮತ್ತು ಅವಕಾಶಗಳನ್ನು ಸೃಷ್ಟಿಸ್ಕೊಡಿ, ಇವತ್ತೇ ಮಾಡೋಣ ಅಂತ ಚಾಲೆಂಜ್ ಹಾಕಿದ್ರು. ನೀವು ಆ ಸೌಲಭ್ಯಗಳನ್ನು ಒದಗಿಸದೆ ಮತ್ತೊಬ್ಬರ ಕಡೆಗೆ ಬೆರಳು ತೋರಿಸಬೇಡಿ ಅಂತ ಜಟಾಪಟಿ ಆಗಿತ್ತು. ಈಗ HMT ಪ್ರತಿಷ್ಠಿತ HMTಗೆ ಸಂಬಂಧಪಟ್ಟಂತೆ ನಾವು ಬಲ ತುಂಬೋದಕ್ಕೆ, ಇಡೀ ದೇಶಕ್ಕೆ ದೊಡ್ಡ ಲಾಭ ಆಗೋದಕ್ಕೆ ಪ್ಲ್ಯಾನನ್ನು ರೂಪಿಸಿದರೆ ಸರ್ಕಾರ ಅಡ್ಡಗಾಲು ಹಾಕಿದೆ. ಅದು ಕೂಡ ಯಾರಿಗೋ ಲಾಭ ಮಾಡಿಕೊಡೋದಕ್ಕೆ ಅಕ್ವೈರ್ ಮಾಡಿಕೊಂಡು ಬೇರೆಯದ್ದೇ ದಾರಿ ಹಿಡಿದಿದೆ ಅಂತ ಈಗ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈ ರೀತಿಯ ಉತ್ತರವನ್ನು ಕೊಡ್ತಾ ಇದೆ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯದಲ್ಲಿ ಒಬ್ಬರು ಸ್ಟೀಲ್ ಮಿನಿಸ್ಟರ್ ಆಗಿ, ಕೈಗಾರಿಕಾ ಸಚಿವರಾಗಿ ಕುಮಾರಸ್ವಾಮಿ ಅವರು ಏನೇನು ಕೊಡುಗೆಗಳನ್ನು ಕೊಡಲಿದ್ದಾರೆ ಅನ್ನುವಂಥ ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಜನಕ್ಕೆ. ದೊಡ್ಡ ಸ್ಥಾನಮಾನ ಸಿಕ್ಕಿದೆ ಕುಮಾರಸ್ವಾಮಿ ಅವ್ರಿಗೆ ಈ ಸಲ. ಒಂದಲ್ಲ, ಬರೀ ದೊಡ್ಡ ಖಾತೆ ಅಷ್ಟೇ ಅಲ್ಲ, ಹಣಕಾಸು ನಿರ್ಧಾರಗಳನ್ನು ತಗೊಳ್ಳುವಲ್ಲಿ ಮತ್ತು ನೀತಿ ಆಯೋಗದಲ್ಲಿ ಎಲ್ಲ ಕಡೆ ಪ್ರಮುಖ ಕುರ್ಚಿಯನ್ನು ಅಲಂಕರಿಸಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ರಾಜ್ಯಕ್ಕೆ ಏನನ್ನು ತರಲಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಜನ ಮಾಡ್ತಾರೆ. ಅಂತಹ ಕೆಲಸಕ್ಕೆ ಮುಂದಾದರೆ ರಾಜ್ಯ ಸರ್ಕಾರ ಬಿಡ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಈಗ ಆರೋಪ ಮಾಡ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.